ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಒಂದು ತರಗತಿಯಲ್ಲಿ ಮೀ ಅಂತಕ್ಕಂಥ ಒಂದು ಸಣ್ಣ ಪದದಿಂದ, ಒಂದು ಪುಟ್ಟ ಪದದಿಂದ ಹಲವಾರು ವಾಕ್ಯಗಳನ್ನ ನಾವು ಮಾತಾಡ್ತಿರ್ತೇವೆ ಕನ್ನಡದಲ್ಲಿ. ಅವುಗಳನ್ನ ಇಂಗ್ಲಿಷಲ್ಲಿ ಹೇಗೆ ಮಾತಾಡೋದು, ಅದನ್ನ ಹೇಗೆ ಬಳಸೋದು ಅನ್ನೋದ್ರಿಂದ ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಮೀ ಅಂದ್ರೆ ನನಗೆ. ಮೀ ಅಂದ್ರೆ ನನಗೆ ಅಂತ ಅರ್ಥ, ಹೌದಾ? ಈಗ ಇದನ್ನ ಹೇಗೆ ವಾಕ್ಯಗಳಲ್ಲಿ ಮಾಡೋದು, ಯಾವ ರೀತಿ ಅರ್ಥ ಕೊಡುತ್ತೆ, ಏನಂತ ನೋಡೋಣ. ಓಕೆ, ಇಲ್ಲಿ ನೋಡಿ, ನಾನು ಎಲ್ಲ ವಾಕ್ಯಗಳಿಗೂ ಕಾಮನ್ ಆಗಿ ಮೀ ತಗೊಂಡಿದ್ದೇನೆ. ಹಿ ಗೇವ್ ಮೀ ಅ ಪೆನ್. ಅವನು ನನಗೆ ಪೆನ್ ಅನ್ನ ಕೊಟ್ಟ. ನೀವು ಪೆನ್ ಬದಲಿ ಯು ಕ್ಯಾನ್ ಆಡ್ ಎನಿ ಒನ್. ಕಾರ್, ಇರೇಸರ್, ಪೆನ್ಸಿಲ್, ಬುಕ್. ಹಿ ಗೇವ್ ಮೀ ಅ ಪೆನ್. ಅವನು ನನಗೆ ಒಂದು ಪೆನ್ ಅನ್ನ ಕೊಟ್ಟ. ಹಿ ಗೇವ್ ಮೀ ಅ ಪೆನ್ಸಿಲ್. ಹಿ ಗೇವ್ ಮೀ ಮೊಬೈಲ್. ಅವನು ನನಗೆ ಮೊಬೈಲ್ ಅನ್ನ ಕೊಟ್ಟ ಅಥವಾ ಕೊಟ್ಟಿದ್ದ. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ಈ ಮೀ ಅಂದ್ರೆ ನನಗೆ, ಅವನು ನನಗೆ ಪೆನ್ ಅನ್ನ ಕೊಟ್ಟಿದ್ದ. ಶಿ, ಅದರ ಬದಲಿ ನೀವು ಶಿ ಹಾಕೊಳ್ಬಹುದು. ಶಿ ಗೇವ್ ಮೀ ಅ ಬುಕ್. ಅವಳು ನನಗೆ ಒಂದು ಪುಸ್ತಕವನ್ನ ಕೊಟ್ಟಿದ್ದು. ಓಕೆ, ನೋಡಿ. ಶಿ ರಿಟರ್ನ್ ಮೀ ಅ ಲೆಟರ್. ಅವಳು ನನಗೆ ಪತ್ರವನ್ನು ಬರೆದಿದ್ಲು. ನೋಡಿ, ಶಿ ರಿಟರ್ನ್ ಮೀ ಅ ಲೆಟರ್. ಅದನ್ನ ತಗೊಂಡು ನಾವೇನ್ ಮಾಡ್ಬೋದು ಈಗ? ಹಿ ರಿಟರ್ನ್ ಮೀ ಅ ಲೆಟರ್. ಅವನು ನನಗೆ ಪತ್ರವನ್ನು ಬರೆದಿದ್ದ. ಓಕೆ, ಸೊ ಹಿ ಬ್ರಾಟ್ ಮೀ ನ್ಯೂ ಡ್ರೆಸ್. ಅವನು ನನಗೆ ಒಂದು ಹೊಸ ಡ್ರೆಸ್ ಅನ್ನ ತಂದ ಅಥವಾ ತಂದಿದ್ದ. ನೋಡಿ, ಬ್ರಿಂಗ್, ಬ್ರಾಟ್. ಹಿ ಬ್ರಾಟ್ ಮೀ ಅ ನ್ಯೂ ಡ್ರೆಸ್. ಅವನು ನನಗೆ ಒಂದು ಹೊಸ ಡ್ರೆಸ್ ಅನ್ನ ತಂದಿದ್ದ. ಓಕೆ, ಶಿ ಟಾಟ್ ಮೀ ಸ್ಪೋಕನ್ ಇಂಗ್ಲಿಷ್. ಯಾರು ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಕಲಿಸಿದ್ದು ಅಂತ ಕೇಳಿದಾಗ ನೋಡಿ, ಶಿ ಅಥವಾ ಹಿ, ಯು ಕ್ಯಾನ್ ಆಡ್ ಎನಿ ಒನ್. ಅವನಿದ್ದಾಗ ಹಿ ಅಂತ ಹಾಕಿ, ಅವಳಿದ್ದಾಗ ಶಿ ಅಂತ ಹಾಕಿ. ಶಿ ಟಾಟ್ ಮೀ, ನನಗೆ ಸ್ಪೋಕನ್ ಇಂಗ್ಲಿಷ್. ಅವನು ನನಗೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಹೇಳಿಕೊಟ್ಟಿದ್ರು, ಕಲಿಸಿದ್ರು ಅಂತ ಅರ್ಥ. ಹಿ ಬಾಟ್ ಮೀ ನ್ಯೂ ಕಾರ್. ಬೈ, ಬಾಟ್ ಅಂದ್ರೆ ಅವನು ನನಗೆ ಒಂದು ಹೊಸ ಕಾರನ್ನ ಖರೀದಿ ಮಾಡಿದ. ನನಗೆ, ಮೀ ಅಂದ್ರೆ ನನಗೆ. ಇವುಗಳನ್ನ ನೀವು ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದು ಒಂದೇ ಒಂದು ಪದದಿಂದ ಸಾಕು, ಹಲವಾರು ವಾಕ್ಯಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಮಾಡ್ಬೋದು, ಕನ್ನಡದಿಂದ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೋದು. ಓಕೆ, ದೇ ಮೇಡ್ ಮೀ ಮ್ಯಾನೇಜರ್. ಅವರು ನನ್ನನ್ನು ಮ್ಯಾನೇಜರ್ ನಾಗಿ ಮಾಡಿದ್ರು. ಮೀ ನನಗೆ. ದೇ ಮೇಡ್ ಮೀ ಮ್ಯಾನೇಜರ್. ಅವರು ನನ್ನ ಮ್ಯಾನೇಜರ್ ಆಗಿ ಮಾಡಿದ್ರು. ಹಿ ಸೆಲೆಕ್ಟೆಡ್ ಮೀ ಫಾರ್ ಲೋಕೋ ಪೈಲಟ್. ಅವರು ನನಗೆ ಲೋಕೋ ಪೈಲಟ್ ಗೆ ಸೆಲೆಕ್ಟ್ ಮಾಡಿದ್ರು. ಹಿ ಸೆಲೆಕ್ಟೆಡ್ ಮೀ ಫಾರ್ ಲೋಕೋ ಪೈಲಟ್. ಓಕೆ, ಶಿ ಕುಕ್ಡ್ ಮೀ ಪಾನಿಪುರಿ. ಅವಳು ನನಗೆ ಪಾನಿಪುರಿಯನ್ನ ಮಾಡಿದ್ಲು. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯ. ಈ ಮೀ ಅನ್ನೋ ಒಂದು ಸಣ್ಣ ಒಂದು ಪ್ರೊನೌನ್ ಇಂದ ನಾವು ಏನ್ ಮಾಡಬಹುದು, ಹಲವಾರು ವಾಕ್ಯಗಳನ್ನ ನಾವು ಮಾಡಬಹುದು. ಈಗ ಇದನ್ನ ಪ್ರಶ್ನೆ ಹೇಗ್ ಮಾಡೋದು ಅಂತ ಅರ್ಥ ನಿಮಗೆ. ಓಕೆ, ನೋಡಿ, ಶಿ ಟಾಟ್ ಮೀ ಸ್ಪೋಕನ್ ಇಂಗ್ಲಿಷ್. ನೋಡಿ, ಅವಳು ನನಗೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಸಿಕೊಟ್ಲು ಅಂತ ಅರ್ಥ. ಅದನ್ನೇ ಯಾರು ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಸಿಕೊಟ್ಟಿದ್ದು ಅಂದ್ರೆ ಇಲ್ಲಿ ಹೂ ಅಂತ ಬಳಸಬೇಕು. ಹೂ ಟಾಟ್ ಯು. ಇಲ್ಲೇ ಮೀ ನನಗೆ ಇದ್ದದನ್ನಲ್ಲೇ ನಿನಗೆ ಅವನು ಕೇಳ್ತದ, ನಿನಗೆ ಯಾರು ಕಲಿಸಿಕೊಟ್ಟಿದ್ದು? ಹೂ ಟಾಟ್ ಯು ಸ್ಪೋಕನ್
ಇಂಗ್ಲಿಷ್. ನೋಡಿ ಪ್ರಶ್ನೆ ಆಯಿತು, ಹೌದಾ? ಇದನ್ನೇ ಇದೇ ಇದ್ದಾರೆ ನೋಡಿ. ಹಿ ಗೇವ್ ಮಿ ಅ ಪೆನ್. ಹೂ ಗೇವ್ ಯು ಪೆನ್? ಯಾರು ನಿಮಗೆ ಪೆನ್ ಕೊಟ್ಟಿದ್ದು? ನೋಡಿ, ಶಿ ರಿಟರ್ನ್ ಅ ಲೆಟರ್. ಹೂ ರಿಟರ್ನ್ ಯು ಅ ಲೆಟರ್? ಓಕೆ. ಹಿ ಬ್ರಾಟ್ ನ್ಯೂ ಡ್ರೆಸ್. ಹೂ ಬ್ರಾಟ್ ಯು ನ್ಯೂ ಡ್ರೆಸ್? ಹೂ ಹಾಕೊಳ್ತಾ ಹೋಗಿ ಪ್ರಶ್ನೆ ಮಾಡ್ಕೊಳ್ತಾ ಬರ್ಬೋದು. ಹಿ ಬಾಟ್ ಮೀ ನ್ಯೂ ಕಾರ್. ಹೂ ಬಾಟ್ ಯು ಅ ನ್ಯೂ ಕಾರ್? ನಿನಗೆ ಹೊಸ ಕಾರಣ ತಂದಿದ್ಯಾರು? ಓಕೆ. ದೇ ಮೇಡ್ ಮೀ ಮ್ಯಾನೇಜರ್. ಹೂ ಮೇಡ್ ಯು ಮ್ಯಾನೇಜರ್? ನಿನ್ನನ್ನು ಮ್ಯಾನೇಜರ್ ಆಗಿ ಮಾಡಿದ್ ಯಾರು? ಹೂ. ಅಂದ್ರೆ ಮೊದಲಿಗೆ WH ಅನ್ನ ಹಾಕಿ ನೀವು ಕ್ವಶನ್ ಅನ್ನ ಮಾಡಬಹುದು. ಅದ್ರ ಜೊತೆಗೆ ಈ ತರ ಮೀ ಬಳಸೋದ್ರಿಂದ ಒಂದು ಹೊಸ ಹೊಸ ಒಂದು ವಾಕ್ಯಗಳನ್ನ ಈ ಪುಟ್ಟ ಪದದಿಂದ ನೀವು ಕೂಡ ಮಾಡಬಹುದು. ಶಿ ಕುಕ್ಡ್ ಪಾನಿಪುರಿ. ನೀವೇ ಹೇಳಿ. ಹೂ ಕುಕ್ಡ್ ಯು ಪಾನಿಪುರಿ? ನಿನಗೆ ಯಾರು ಪಾನಿಪುರಿನ ಮಾಡಿಕೊಟ್ರು? ಓಕೆ. ನೋಡಿ, ಎಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಕನ್ನಡದಿಂದನೇ ಇಂಗ್ಲಿಷ್ ಅಲ್ಲಿ ಕಲಿಬಹುದು. ಇಂಗ್ಲಿಷ್ ಅನ್ನೋದು ಒಂದು ಭಾಷೆ. ಅದನ್ನ ನಾವು ಇನ್ನೋವೇಟಿವ್ ಆಗಿ ಸ್ವಲ್ಪ ನಾವು ಸಮಯವನ್ನು ಕೊಟ್ಟು ಕಲಿತಿದ್ದೆ ಆದ್ರೆ ವಿ ಕ್ಯಾನ್ ಆಲ್ಸೋ ಲರ್ನ್. ಯು ಕ್ಯಾನ್ ಆಲ್ಸೋ ಲರ್ನ್ ಇಂಗ್ಲಿಷ್. ನೀವು ಕೂಡ ಇಂಗ್ಲಿಷ್ ನ ಕಲಿಬಹುದು. ಆದ್ರೆ ಯಾವುದೇ ಭಯ ಬೇಡ. ಒಂದು ಸ್ವಲ್ಪ ಎಫರ್ಟ್ ಅನ್ನು ಹಾಕೋಣ, ಒಂದು ಕಾನ್ಫಿಡೆಂಟ್ ಆಗಿರೋಣ. ಐ ಕ್ಯಾನ್ ಲರ್ನ್, ನಾನು ಕೂಡ ಕಲಿಬಲ್ಲೆ ಅಂತಕ್ಕಂಥ ಒಂದು ಮನಸ್ಸಿನಿಂದ ನೀವು ಕೂಡ ಇಂಗ್ಲಿಷ್ ಅನ್ನ ಪ್ರತಿದಿನ ನೋಟ್ಸ್ ಮಾಡೋದ್ರ ಮುಖಾಂತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಕೂಡ ಇಂಗ್ಲಿಷ್ ಅನ್ನ ಮನೆಯಲ್ಲೇ ಯಾವುದೇ ಫೀಸ್ ಇಲ್ಲದೆ ನಮ್ಮ ಒಂದು ಚಾನಲ್ ಅನ್ನ ನೋಡೋದ್ರ ಮುಖಾಂತರ ನೀವು ಕೂಡ ಕಲಿಬಹುದು. ಓಕೆ. ಇವತ್ತಿನ ಒಂದು ತರಗತಿಯಲ್ಲಿ ಈ ಮೀ ಒಂದು ಪುಟ್ಟ ಪದದಿಂದ ಹೇಗೆ ವಾಕ್ಯಗಳನ್ನ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಓಕೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವೆಲ್. Have a nice day. Thank you. We'll see you in the next class.